ಚಲಿಸುತ್ತಿದ್ದ ಸಾರಿಗೆ ಬಸ್ನಲ್ಲಿ ಏಕಾಏಕಿ ಡೀಸೆಲ್ ಟ್ಯಾಂಕ್ಗೆ ಹಾನಿಯಾಗಿದ್ದು ಭಾರಿ ಪ್ರಮಾಣದಲ್ಲಿ ಡೀಸೆಲ್ ಸೋರಿಕೆಯಾಗಿದೆ. ಆದರೆ ಚಾಲಕನ ಸಮಯ ಪ್ರಜ್ಞೆಯಿಂದ ದೊಡ್ಡ ಅನಾಹುತವೊಂದು ತಪ್ಪಿದೆ. ಔರಾದ್ ತಾಲೂಕಿನ ಮುಸ್ತಾಫುರ್ ಗ್ರಾಮದ ಬಳಿ ಔರಾದ್ನಿಂದ ಮುಗಳಕೋಡಕ್ಕೆ ತೆರಳುತ್ತಿದ್ದ ಸಾರಿಗೆ ಬಸ್ನಲ್ಲಿ ಈ ಘಟನೆ ನಡೆದಿದ್ದು, ಬಸ್ನ ಜಾಯಿಂಟ್ ರಾಡ್ ತುಂಡಾಗಿ ಡೀಸೆಲ್ ಟ್ಯಾಂಕ್ಗೆ ಬಡಿದ ಪರಿಣಾಮ ರಸ್ತೆ ಮೇಲೆ ಅಪಾರ ಪ್ರಮಾಣದ ಡೀಸೆಲ್ ಸೋರಿಕೆಯಾಗಿದೆ. ಡೀಸೆಲ್ ಸೋರಿಕೆಯನ್ನು ತಕ್ಷಣ ಗಮನಿಸಿದ ಚಾಲಕ ಅಶೋಕ್ ಬಾಲ್ಕೆ ಬಸ್ಸನ್ನು ಸುರಕ್ಷಿತವಾಗಿ ನಿಲ್ಲಿಸಿ ಬಸ್ನಲ್ಲಿದ್ದ ಸುಮಾರು 40 ಮಂದಿ ಪ್ರಯಾಣಿಕರನ್ನು ನಿರ್ವಾಹಕರ ಸಹಾಯದಿಂದ ಬೇರೆಡೆ ಸ್ಥಳಕ್ಕೆ ಸ್ಥಳಾಂತರಿಸಿದರು. ಇನ್ನು ಡೀಸೆಲ್ ಟ್ಯಾಂಕ್ಗೆ ಬಟ್ಟೆ ಒತ್ತಿ ಹಿಡಿದು ಸೋರಿಕೆಯನ್ನು ತಾತ್ಕಾಲಿಕವಾಗಿ ತಡೆದ ಚಾಲಕ ಸುಮಾರು 200 ಲೀಟರ್ ಡೀಸೆಲ್ ಉಳಿತಾಯ ಮಾಡುವಲ್ಲಿ ಯಶಸ್ವಿಯಾದರು. ಚಾಲಕ ಅಶೋಕ್ ಬಾಲ್ಕೆಯವರ ಸಮಯ ಪ್ರಜ್ಞೆ, ಕರ್ತವ್ಯ ನಿಷ್ಠೆ ಮತ್ತು ಜವಾಬ್ದಾರಿತನಕ್ಕೆ ಸ್ಥಳೀಯ ಹಾಗೂ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇವತ್ತು ಔರಾದ್ನಿಂದ ಮುಗಳಕೋಡ ಪ್ರಯಾಣ ಮಾಡುತ್ತಿದ್ದೇವೆ ನಾವು ಬಸ್ಸಿನಲ್ಲಿ. ಇವತ್ತು ಜೆಂಟ್ ರಾಡ್ ಮುರಿದೋಗಿ ರಾಡದನ್ನು ಟ್ಯಾಂಕಿಗೆ ಹತ್ತಿ ಇಲ್ಲೆಲ್ಲ ಹೊಡೆದೋಗಿ ಸೋರಿ ಬಿಟ್ಟಿದೆ. ದರಿ ಹನುಮಾನ್ ಮಂದಿರ ರೋಡಿಗೆ ಇವತ್ತು ನಾವು ಆ ಸಮಯದಲ್ಲಿ ಬಹಳ ಭಯಭೀತರಾಗಿದ್ದೇವೆ. ಯಾಕಂದ್ರೆ ಬಸ್ಸಿನಲ್ಲಿ ಪ್ರಯಾಣಿಸುವಾಗ ಆವಾಜ್ ಹೆಂಗೆ ಬಂದಿತ್ತು? ಆವಾಜ್ ಭಾಳ ನಿಬ್ರು ಬಂದಿದೆ ಸರ್. ಅದ್ರ ನಿಮ್ಗೆ ಭಾಳ ಅಂಜಿಕೆ ಆಗ್ಯದ ಒಳಗೆ? ಭಾಳ ಅಂಜಿಕೆ ಇದೆ ಸರ್. ಇವತ್ತು ಎಲ್ಲ ಸಿಸ್ಟಮೆಟಿಕ್ ಆಗಿ ಬಸ್ ಬಿಡುವಾಗ ಎಲ್ಲರೂ ಕಂಡೀಷನ್ ಹೇಗಿದೆ ನೋಡಿ ಮಟ್ಟಿ ಬಿಡಬೇಕೆಂದು ನಾವು KSRTC ಬಸ್ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ನಿಮ್ಮ ಹೆಸರು? ವಿನೋದ್ ಕುಮಾರ್. ಥ್ಯಾಂಕ್ ಯು. ಯಾವರು? ಅವರ ಸರ್ ಪ್ರಾಪರ್. ಥ್ಯಾಂಕ್ ಬೇರೆ ಕಡೆ ಕಳಿಸ್ತೀರಿ ನಿಮ್ಗೆ?